ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಬಾಲ್ಯ ವಿವಾಹ ಇರ್ಬೋದು ಮತ್ತು ಇನ್ನಿತರ ಎಲ್ಲ ಯೋಜನೆಗಳಿಗೆ ಈ ಪ್ರಧಾನಮಂತ್ರಿ ಅವರು ಈ ಬೇಟೆ ಬಚಾವ್ ಬೇಟೆ ಪಡಾವ್ ಒಂದು 10 ವರ್ಷ ಯೋಜನೆ ಜಾರಿ ತಂದಿದ್ದಾರೆ. ಈ ನಿರಂತರವಾಗಿ 2 ತಿಂಗಳಿಂದ ಗ್ರಾಮ ಮಟ್ಟದಲ್ಲಿ ಇರ್ಬೋದು ತಾಲೂಕು ಇಲಾಖೆಯಿಂದ ಮಾಡಕ್ ಆಗಿರ್ಲಿಲ್ಲ. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಸಹ ಈ ಕಾರ್ಯಕ್ರಮದ ಜೊತೆಗೆ ನಾವು ಮಾಡ್ತಾ ಇದೀವಿ. ಬೇಟಿ ಬಚಾವ್ ಬೇಟಿ ಪಡಾವ್ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತೀನಿ. ಈ ಬೇಟಿ ಬಚಾವ್ ಬೇಟಿ ಪಡಾವ್ ಕಾರ್ಯಕ್ರಮ 10 ವರ್ಷದ ಹಿಂದೆ ಪಂಜಾಬ್ನಲ್ಲಿ ಪ್ರಾರಂಭವಾಯಿತು. ಇದರ ಮುಖ್ಯ ಉದ್ದೇಶ ಏನಂದ್ರೆ ಹೆಣ್ಣು ಗಂಡು ಭೇದ ಭಾವ ಮಾಡಬಾರದು, ಅದೇ ರೀತಿ ಲಿಂಗ ತಾರತಮ್ಯ ಮಾಡಬಾರದು, ಹೆಣ್ಣು ಮಗಳಿಗೆ ಶಿಕ್ಷಣ ಕೊಡಿಸಬೇಕು, ಅಕ್ಷರ ಕಲಿತನಾರೇ ಸುಖ ಸಂಸಾರಕ್ಕೆ ದಾರಿ, ಅದೇ ರೀತಿ ಹೆಣ್ಣಿನಿಂದಲೇ ಈ ಪ್ರಪಂಚ, ಅದಕ್ಕಾಗಿ ಹೆಣ್ಣು ಮಕ್ಕಳನ್ನು ಓದಿಸಿ ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಅಂತ ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಆಮೇಲೆ ಈ ಯೋಜನೆ ಪ್ರಯುಕ್ತ ಪ್ರತಿ ವರ್ಷ ಅಂಗನವಾಡಿಗಳಲ್ಲಿ ಹೆಣ್ಣು ಮಕ್ಕಳ ಹುಟ್ಟುಹಬ್ಬವನ್ನು ಆಚರಿಸ್ತೀವಿ. ಆಮೇಲೆ ಅಂಗನವಾಡಿ ಕೇಂದ್ರಗಳಲ್ಲಿ ಮತ್ತು ಜನರಿಗೆ ಹೆಣ್ಣು ಮಗುವಿನ ಹೆಸರಿನಲ್ಲಿ ಗಿಡಗಳನ್ನು ನೆಡುವಂಥ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಈ ಹೆಣ್ಣು ಮಕ್ಕಳ ದಿನಾಚರಣೆಯಂದು ಇವತ್ತು ಮಹಿಳಾ ದಿನಾಚರಣೆಯಂದು ಬೇಟಿ ಬಚಾವ್ ಬೇಟಿ ಪಡಾವ್ ಕಾರ್ಯಕ್ರಮದ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿರುತ್ತೆ. ಈಗ ಇದರಿಂದ ಸ್ವಲ್ಪ ಹೆಣ್ಣು ಮಕ್ಕಳ ಜನನದ ಪ್ರಮಾಣ ಜಾಸ್ತಿ ಆಗ್ತಾ ಬಂದಿದೆ. ಶಿಕ್ಷಣದಲ್ಲಿಯೂ ಪ್ರತಿಯೊಂದು ಹಂತದಲ್ಲಿ ಹೆಣ್ಣು ಮಕ್ಕಳು ಮುಂದುವರೆದಿದ್ದಾಳೆ ಅಂತ ಹೇಳಲಿಕ್ಕೆ. ಜಿಲ್ಲಾ ಆಡಳಿತ ಏನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಈ ಒಂದು ಕಾರ್ಯಕ್ರಮವನ್ನ ಬೇಟಿ ಬಚಾವ್ ಬೇಟಿ ಪಡಾವ್ ಅಂದ್ರೆ ಮಗಳನ್ನು ಉಳಿಸಿ ಮಗಳನ್ನು ಓದಿಸಿ ಅನ್ನೋ ಒಂದು ಕಾನ್ಸೆಪ್ಟ್ ಇವತ್ತು. ಅಂದ್ರೆ ಈ ಒಂದು ಕಾರ್ಯಕ್ರಮ ಬಂದು 10 ವರ್ಷ ಆಗಿದೆ. 10 ವರ್ಷ ಆಗಿದ ಹಿನ್ನೆಲೆಯಿಂದ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇರೋದು. ಈಗ ಬೈಕ್ ರ್ಯಾಲಿ, ಮಹಿಳೆಯರಿಂದನೇ ಬೈಕ್ ರ್ಯಾಲಿನ ಇಲ್ಲಿಂದ DC ಆಫೀಸಿಂದ ZP ವರೆಗೂ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದೀವಿ. ಕಾರಣ ಏನು ಅಂತಂದ್ರೆ ಹೆಣ್ಮಕ್ಳನ್ನ ಏನು ಕೀಳಾಗಿ ನೋಡೋದು, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡೋದು, ಈ ಥರನೆಲ್ಲಾನು ಖಂಡಿಸಿ ನಾವು ಈ ದಿನ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ, ಬೈಕ್ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದೀವಿ. ಹಾಗೆ ಲಿಂಗ ತಾರತಮ್ಯ ಇದೆ. ಈಗ ಗಂಡು ಹೆಣ್ಣು ಅನ್ನೋದು ಒಂದಿದೆ. ಒಂದು ಗಂಡು ಹೆಣ್ಣು ಒಂದು ನಾಣ್ಯದ 2 ಮುಖಗಳಿದ್ದಾಗೆ. ಆದರೆ ಎಲ್ಲಿ ಸಮಾನತೆನೇ ಇಲ್ಲ. ಹೆಣ್ಮಕ್ಳು ಅಂತಂದ್ರೆ ಭೇದ ಭಾವ ಇರುತ್ತೆ. ಹಾಗಾಗಿ ಈಗ ಈ ಒಂದು ಬೇಟಿ ಬಚಾವ್ ಬೇಟಿ ಪಡಾವ್ ಇದರಿಂದ ಏನು ಇದು ಏನು ಸುಧಾರಣೆ ಆಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಎಲ್ಲ ರಂಗದಲ್ಲಿನೂ ಒಂದು ಮಹಿಳೆ ಅನ್ನೋದು ಎಲ್ಲ ರಂಗದಲ್ಲೂ ಮುಂದೆ ಬಂದಿದ್ದಾಳೆ. ಕಾರಣ ಈಗ ಬೇಟಿ ಬಚಾವ್ ಬೇಟಿ ಪಡಾವ್ ಈ 10 ವರ್ಷದ ನೋಡೋದಾದ್ರೆ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ಒಂದು ಸಾಧನೆಯನ್ನ ಮಹಿಳೆ ಮಾಡ್ತಿದ್ದಾಳೆ ಅಂತ ಹೇಳ್ಬೋದು. ಈ ಒಂದು ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ಈ DC ಆಫೀಸಿಂದ ZP ವರೆಗೂ ಮಹಿಳೆಯರ ಬೈಕ್ ರ್ಯಾಲಿ ಇದೆ. ಈ ಬೇಟಿ ಬಚಾವ್ ಬೇಟಿ ಪಡಾವ್ ಕಾರ್ಯಕ್ರಮ ಪ್ರಾರಂಭವಾಗಿ 10 ವರ್ಷಗಳು ಪೂರೈಸಿದ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮೋದಿ ಸರ್ಕಾರ ಬಂದಾಗಲಿದ್ದ ಈ ಯೋಜನೆ ಬಂದಿರೋದು. ಇದರಿಂದ ಹೆಣ್ಣು ಮಕ್ಕಳಿಗೆ ಭಾಳಷ್ಟು ಉಪಯೋಗವಾಗಿದೆ. ಯಾಕಂದರೆ ಬಾಲ್ಯ ವಿವಾಹಗಳು ಹೆಚ್ಚು ಆಗ್ತಾಯಿದ್ವು, ಅದನ್ನು ನಾವು ತಡೆಗಟ್ಟಿದ್ದೀವಿ. ಹೆಣ್ಣುಮಕ್ಕಳು ಶಾಲೆಗೆ ಹೋಗ್ತಿರ್ಲಿಲ್ಲ, ಶಾಲೆಗೆ ಸೇರಿಸೋ ಒಂದು ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ತರುವ ಪ್ರಯತ್ನ ಮಾಡಿದ್ದೀವಿ. ಆಮೇಲೆ ಹೆಣ್ಣು ಗಂಡು ಭೇದ ಇಲ್ಲದೆ ಸಮಾನತೆಯನ್ನು ಸಾಧಿಸ್ತಿದ್ವಿ, ಶಿಕ್ಷಣದಲ್ಲಿನೂ ಸಮಾನತೆ ಸಾಧಿಸ್ತಾ ಇದ್ದೀವಿ ಅಂತ ಹೇಳ್ಬೋದು. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.